ವಿದ್ಯಾರ್ಥಿಗಳೇ, ನಿಮಗೆ 6ನೇ ಪಾಠ ಚರಾಪುಂಜಿ ಸೆ ಆಯಾ ಹೂಂ. ಈ ಗದ್ಯದ ಲೇಖಕರು ಪ್ರದೀಪ್ ಪಂತ್. ಲೇಖಕರ ಪರಿಚಯ. ಲೇಖಕ್ प्रदीप पंत. जन्म 24 अप्रैल 1941. जन्मस्थान लखनऊ के हल्द्वानी, उत्तराखंड. पंत जी के अब तक 6 उपन्यास ಪ್ರಕಾಶಿತ हुए हैं. ಇಲ್ಲಿವರೆಗೆ ಪಂತ್ ಅವರು ಬರೆದಿರ್ತಕ್ಕಂಥ 6 ಉಪನ್ಯಾಸಗಳು ಪ್ರಕಾಶನಗೊಂಡಿದ್ದವು. पंत जी की कन्नड़ में अनुदित कहानियों का संकलन ನ್ಯಾಯ ಮತ್ತು ಇತರ ಕಥೆಗಳು ಶೀರ್ಷಕ್ ಸೆ ಪ್ರಕಾಶಿತ है. ಪಂತ್ ಜಿ ಅವರು ಕನ್ನಡದಲ್ಲಿ ಹಲವಾರು ಕಥೆಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಅವರು ಬರೆದಿರ್ತಕ್ಕಂಥದ್ದು ನ್ಯಾಯ ಮತ್ತು ಇತರ ಕಥೆಗಳು ಅಂತಕ್ಕಂಥ ಶೀರ್ಷಕದಿಂದ ಅವು ಪ್ರಕಾಶನಗೊಂಡಿದ್ದವು. पंडित जवाहरलाल नेहरू पर उत्कृष्ट लेखन के लिए पंत जी को जर्नलिज्म वेलफेयर फाउंडेशन का यूरोप भ्रमण ಪುರಸ್ಕಾರ. ನೆಹರೂರವರ ಕುರಿತು ಬರೆದಿರ್ತಕ್ಕಂತಹ ಪುಸ್ತಕಕ್ಕೆ ಇವರಿಗೆ ಜರ್ನಲಿಸಮ್ ವೆಲ್ಫೇರ್ ಫೌಂಡೇಶನ್ ಅವರಿಂದ ಯುರೋಪ್ ಭ್ರಮಣ ಅಂತಕ್ಕಂತಹ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಉತ್ತರ ಪ್ರದೇಶ್ ಹಿಂದಿ ಸಂಸ್ಥಾನ್ ಕಾ ಪ್ರೇಮ್ಚಂದ್ ಅನುಶಾಸನ್ ಪುರಸ್ಕಾರ ಸೆ ಪ್ರಾಪ್ತ ಹೈ. ಇವರಿಗೆ ಪ್ರೇಮ್ಚಂದ್ ಅವರ ಅನುಶಾಸನ್ ಅಂತಕ್ಕಂಥ ಪುರಸ್ಕಾರದಿಂದಲೂ ಕೂಡ ಗೌರವಾನ್ವಿತರಾಗಿದ್ದಾರೆ. हिंदी अकादमी द्वारा 2 बार साहित्यिक कृति पुरस्कार भी प्राप्त हुए हैं. हिंदी अकादमी ಅವರು ಕೂಡ 2 ಸಾರಿ ಅವರಿಗೆ ಸಾಹಿತ್ಯಿಕ ಕೃತಿ ಪುರಸ್ಕಾರವನ್ನು ಕೂಡ ನೀಡಿದ್ದಾರೆ. साहित्यकार सम्मान उत्कृष्ट व्यंग्य लेखन के लिए हिंदी भवन नई दिल्ली का व्यंग्यश्री सम्मान भी प्राप्त हुए हैं. ಇವರಿಗೆ ವ್ಯಂಗ್ಯ ಲೇಖನಗಳನ್ನು ಬರೆದಿರೋದ್ರಿಂದ ದಿಲ್ಲಿಯಲ್ಲಿ ಇರ್ತಕ್ಕಂತಹ ವ್ಯಂಗ್ಯಶ್ರೀ ಸಮ್ಮಾನ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಇವರು ತಾವು ಚೆರಾಪುಂಜಿಗೆ ಪ್ರವಾಸಕ್ಕೆ ಹೋಗಿರ್ತಾರೆ ಲೇಖಕರು. ಆ ಸಂದರ್ಭದಲ್ಲಿ ತಮಗೆ ಆಗಿರ್ತಕ್ಕಂಥ ಅನುಭವವನ್ನು ಈ ಪಾಠದ ಮೂಲಕ ಹೇಳ್ಕೊಳ್ತಾ ಇದ್ದಾರೆ. पाठ का आशय: यात्रा से प्रादेशिक ज्ञान प्राप्त होता है. लोगों के रहन सहन, प्राकृतिक दृश्यों का सौंदर्य आदि का ಪ್ರತ್ಯಕ್ಷ ಅನುಭವ ಮಿಲ್ತಾ ಹೈ. ನೋಡ್ರಿ, ಪ್ರವಾಸವನ್ನು ಕೈಗೊಳ್ಳೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಜನರ ವಾಸ, ಅವರ ಸಂಸ್ಕೃತಿ, ಅವರ ಉಡುಗೆ ತೊಡುಗೆ, ಆಹಾರದ ಒಂದು ನಮಗೆ ಗೊತ್ತಾಗುತ್ತೆ. ಅವ್ರ ಪ್ರಾಕೃತಿಕ ಸೌಂದರ್ಯ, ಪ್ರಕೃತಿಯನ್ನು ನೋಡಲಿಕ್ಕೆ ಸಿಗುತ್ತೆ, ಅದರ ಸೌಂದರ್ಯವನ್ನು ಸವಿಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. इस पाठ द्वारा छात्र चेरापूंजी का परिचय प्राप्त कर सकते हैं. ಈ ಒಂದು ಪಾಠದಿಂದ ನೀವು ಏನು ಮಾಡಬಹುದು, ಚಿರಾಪುಂಜಿ ಹೇಗಿದೆ, ಅಲ್ಲಿ ಸೌಂದರ್ಯ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಬಹುದು. ಮೇಘಾಲಯ ಯಾನಿ ಬಾದಲೋಂ ಕಾ ಘರ್. ನೋಡಿ, ಮೇಘಾಲಯ ಅಂತಕ್ಕಂಥದ್ದು ಮೋಡಗಳ ಮನೆ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಯಾವಾಗಲೂ ಕೂಡ ಅಲ್ಲಿ ಮೋಡದಿಂದ ಆವೃತವಾಗಿರ್ತಕ್ಕಂತಹ ವಾತಾವರಣವನ್ನು ನಾವು ಕಾಣ್ತೀವಿ. और मेघालय की राजधानी शिलांग. मेघालयದ ರಾಜಧಾನಿ ಶಿಲಾಂಗ್. एक हरा भरा पर्वतीय नगर जहाँ हर वक्त बादल उमड़ते दुमड़ते रहते हैं. ಅತ್ಯಂತ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಶಿಲಾಂಗ್. ಅಲ್ಲಿ ಯಾವಾಗಲೂ ಕೂಡ ಮೋಡಗಳು ಆವರಿಸಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವಲ್ಲಿ ನೋಡ್ತೀವಿ. ಇತ್ನಾ ಬಡಾ ಸ್ವಚ್ಛ ಸುಂದರ್ ಪರ್ವತೀಯ ನಗರ್ ಉತ್ತರ ಭಾರತ್ ಮೇ ಕಹಿ ನಹಿ ಹೈ. ಇಷ್ಟೊಂದು ಸ್ವಚ್ಛವಾಗಿರ್ತಕ್ಕಂತಹ ನಗರ, ಇಷ್ಟೊಂದು ಪ್ರಕೃತಿಯ ಸೌಂದರ್ಯವನ್ನು ಹೊಂದಿರತಕ್ಕಂಥ ನಗರ ನಮಗೆ ಉತ್ತರ ಭಾರತದಲ್ಲಿ ಮತ್ತೆಲ್ಲೂ ಕೂಡ ನೋಡಲಿಕ್ಕೆ ಸಿಗೋದಿಲ್ಲ. ऐसा हरितिम भी शायद ही कहीं देखने को मिले. शिलांग से चेरापूंजी की ओर जाता मार्ग दोनों ओर पहाड़ों और दरख्तों से पटा पड़ा है. ನೋಡಿ, ನಾವು ಶಿಲಾಂಗದಿಂದ ಮೇಘಾಲಯಕ್ಕೆ ಹೋಗ್ಬೇಕಂತಂದರೆ ಶಿಲಾಂಗ್ದಿಂದ ಚಿರಾಪುಂಜಿಗೆ ಹೋಗ್ತಕ್ಕಂಥ ಮಾರ್ಗ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಮಾರ್ಗವಾಗಿದೆ. ಅಲ್ಲಿ ನಾವು ಹೋಗಬೇಕು ಅಂತಂದರೆ ರಸ್ತೆಯ ಅಕ್ಕಪಕ್ಕದಲ್ಲಿ ಎತ್ತರವಾಗಿರ್ತಕ್ಕಂತಹ ಬೆಟ್ಟ ಗುಡ್ಡಗಳನ್ನು ನಾವು ಕಾಣ್ತೀವಿ. ಯಹಾ ಊಂಚಾ ನೀಚಾ ಸರ್ಪಾಕಾರ ರಾಸ್ತಾ. ಅದು ರಸ್ತೆ ಹೇಗಿದೆ ಅಂತಂದರೆ ಸರ್ಪದ ಹಾಗೆ, ಹಾವಿನ ಹಾಗೆ ನಮಗೆ ಅದು ರಸ್ತೆ ಗೋಚರ ಆಗುತ್ತೆ. ರಾಸ್ತೋं को पार करते हुए दिखाई पड़ते हैं बादल. ರಸ್ತೆಯನ್ನು ನಾವು ಮುಂದೆ ಹೋಗ್ತಾ ಏನು ಕಾಣಿಸುತ್ತೆ, ನಮಗೆ ಮೋಡಗಳ ಒಂದು ಆವರಿಸಿರ್ತಕ್ಕಂಥ ಒಂದು ವಾತಾವರಣ ನಮಗೆ
ಕಾಣುತ್ತೆ. बहती है सुहानी हवा और कभी कभी हो जाती है बूंदाबांदी. ಅತ್ಯಂತ ತಂಪಾಗಿರ್ತಕ್ಕಂಥ ಗಾಳಿ ಬೀಸುತ್ತೆ ಮತ್ತೆ ಒಂದು ಕ್ಷಣದಲ್ಲಿ ಮತ್ತೆ ಅಲ್ಲಿಯ ವಾತಾವರಣ ಚೇಂಜ್ ಆಗುತ್ತೆ, ಅಂದರೆ ಮಳೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದು ಕ್ಷಣ ತಂಪಾಗಿರ್ತಕ್ಕಂಥ ಗಾಳಿ ಬೀಸ್ತಾ ಇದ್ರೆ ಮತ್ತೊಂದು ಕ್ಷಣಕ್ಕೆ ಮಳೆಯ ವಾತಾವರಣ ನಮಗೆ ಕಾಣುತ್ತೆ, ಮತ್ತೊಂದು ಕ್ಷಣಕ್ಕೆ ಮೋಡ ಕವಿದ ವಾತಾವರಣ ನಮಗೆ ಗೋಚರ ಆಗುತ್ತೆ. हमारी जीप शिलांग से 53 किलोमीटर दूर चिरापुंजी की ओर बढ़ रही थी. ನಮ್ಮ ಜೀಪು ಅಂದರೆ ಲೇಖಕರು ಮತ್ತು ಲೇಖಕರ ಸ್ನೇಹಿತರೆಲ್ಲ ಒಂದು ಜೀಪಲ್ಲಿ ಹೋಗ್ತಾ ಇರ್ತಾರೆ. ಶಿಲಾಂಗ್ದಿಂದ 53 ಕಿಲೋಮೀಟರ್ ದೂರ ಚಿರಾಪುಂಜಿ ಕಿ ಓರ್ ಬಡ್ ರಹಿ ಥಿ, ಚಿರಾಪುಂಜಿಗೆ ಹೋಗ್ಬೇಕಂತೇಳಿ 53 ಕಿಲೋಮೀಟರ್ ದೂರ ಬಂದಿರ್ತಾರೆ ಅವ್ರು ಶಿಲಾಂಗ್ನಿಂದ. मेरे साथ राज्य के एक अधिकारी श्री संगमा और उनके 2 दोस्त बैठे हैं. इवर जोते राज्य के एक अधिकारी श्री संगಮ ಮತ್ತು ಸಂಗಮನ ಇಬ್ಬರು ದೋಸ್ತರು, ಇಬ್ಬರು ಸ್ನೇಹಿತರು ಕೂಡ ಅವ್ರ ಜೊತೆ ಹೋಗ್ತಾ ಇರ್ತಾರೆ. मैं जीप की खिड़की बंद करते हुए संगमा से पूछता हूँ. ಅದನ್ನ ಗಾಡಿಯ ಕಿಟಕಿಯನ್ನು ಹಾಕ್ತಾ ಲೇಖಕರು ಸಂಗಮ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. क्या साल भर यहाँ ವರ್ಷ ಹೋತಿ रहती है. ಯಾವಾಗಲೂ ಕೂಡ ಇಡೀ ವರ್ಷ ಮಳೆ ಆಗ್ತಾನೆ ಇರುತ್ತಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಸಂಗಮ ಅವರು ಜಿ ಹಾ, ಸಂಗಮ ಕತೆ ಹೌದು ಮಳೆ ಆಗ್ತಾನೆ ಇರುತ್ತೆ. आपको जानकर ताजुब होगा कि मेघालय में खपत से ज़्यादा पन बिजली का उत्पादन होता है. ನೋಡಿ ನಿಮಗೆ ಇದನ್ನು ಕೇಳಿ ಆಶ್ಚರ್ಯ ಆಗ್ಬೋದು. ಏನಂತಂದರೆ ನಾವು ಈ ಮೇಘಾಲಯದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಇಸ್ ಹಮ್ ಅತಿರಿಕ್ತ ಬಿಜ್ಲಿ ಅನ್ಯ ರಾಜ್ಯಕ್ಕೂ ದೇ ದೇತೆ ಹೈ. ನಮ್ಮ ರಾಜ್ಯಕ್ಕೆ ಎಷ್ಟು ವಿದ್ಯುತ್ ಬೇಕಲ್ಲ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿರ್ತಕ್ಕಂಥ ವಿದ್ಯುತ್ತಿನ ಉತ್ಪಾದನೆಯನ್ನು ನಾವು ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರ್ತೀವಿ. ಐಸಾ ಮೇ ಸಚ್ಮುಚ್ ಆಶ್ಚರ್ಯ ಸೆ ಪೂಜ್ತಾ ಹೂँ. ಹೌದಾ ಅಂಥೇಳಿ ಲೇಖಕರು ಆಶ್ಚರ್ಯದಿಂದ ಕೇಳ್ತಾರೆ. संगमा कहते हैं वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ನೋಡ್ರಿ ಮೇಘಾಲಯದಲ್ಲಿ ಎಷ್ಟು ಹಳ್ಳಿಗಳಿದಾವಲ್ಲ ಎಲ್ಲ ಹಳ್ಳಿಗಳಿಗೂ ಕೂಡ ನಾವು ವಿದ್ಯುತ್ ಸಂಪರ್ಕವನ್ನು ಕೊಟ್ಟರೂ ಕೂಡ ಆ ಎಲ್ಲ ಹಳ್ಳಿಗಳು ವಿದ್ಯುತ್ತನ್ನು ಪಡೆದುಕೊಂಡ್ರೂ ಕೂಡ ಇನ್ನೂ ಹೆಚ್ಚಿನ ಒಂದು ವಿದ್ಯುತ್ ನಮ್ಮಲ್ಲಿ ಉಳಿಯುತ್ತೆ ಅಂಥೇಳಿ, ಅಂದರೆ ಹೆಚ್ಚು ಹೆಚ್ಚು ಉತ್ಪಾದನೆ ಆಗ್ತಾನೆ ಇರುತ್ತೆ ಅಂಥೇಳಿ ಹೇಳ್ತಾರೆ. हम पहाड़ों को निहारते हुए आगे बढ़ रहे थे. ಅಂದರೆ ನಾವು ಎತ್ತರವಾಗಿರ್ತಕ್ಕಂತಹ ಬೆಟ್ಟ ಗುಡ್ಡಗಳನ್ನು ದಾಟಿ ಮುಂದೆ ಹೋಗ್ತಾ ಇರ್ತೀವಿ. ಸಡಕ್ ಕೆ ಉಸ್ ಪಾರ್ ಪಹಾಡಿ ಕುಹರೆ ಸೆ ಧೀರೆ ಹುಯಿ ಹೈ. ಅಂದರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗಿರುತ್ತೆ ಅಂದರೆ ಎತ್ತರವಾಗಿರ್ತಕ್ಕಂಥ ಪ್ರದೇಶದಿಂದ ಅವರು ಅತಿ ಇಳಿಜಾರಾಗಿರ್ತಕ್ಕಂಥ ಪ್ರದೇಶಕ್ಕೆ ಅವ್ರ ಗಾಡಿ ಹೋಗ್ತಾ ಇರುತ್ತೆ. 3 ಪರ್ವತೀಯ ಅಂಚಲೊಮೆ ಬಾಂಟಾ ಹುವಾ ಹೈ ಮೇಘಾಲಯ. ಮೇಘಾಲಯ ಅಂತಕ್ಕಂಥದ್ದು 3 ಬೆಟ್ಟಗಳನ್ನು ಕೂಡಿದೆ, ಅಂದರೆ 3 ಬೆಟ್ಟಗಳಾಗಿ ಅದು ಮಾರ್ಪಾಡಾಗಿದೆ. ಹಾಗಿದ್ರೆ ಆ 3 ಬೆಟ್ಟಗಳ ಹೆಸರುಗಳು ಏನೇನು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲೇದು ಕಾಸಿ ಪರ್ವತ್. ಮೊದಲನೇ ಬೆಟ್ಟದ ಹೆಸರು ಕಾಸಿ ಪರ್ವತ್. ಎರಡನೇದು ಗಾರೋ ಪರ್ವತ್. ಮೂರನೇದು ಜಯಂತಿಯಾ ಪರ್ವತ್. ನೋಡ್ರಿ ಮೇಘಾಲಯವನ್ನು 3 ಬೆಟ್ಟಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದನೇದು ಕಾಸಿ ಪರ್ವತ್, ಎರಡನೇದು गारो पर्वत, ಮೂರನೇದು ಜಯಂತಿಯಾ पर्वत. और इन्हीं 3 पर्वतीय अंचलों से बने हैं 5 ಜಿಲ್ಲೆ. ಈ 3 ಬೆಟ್ಟಗಳನ್ನು ಆವರಿಸಿಕೊಂಡೆ 5 ಜಿಲ್ಲೆಗಳನ್ನಾಗಿ ಅಲ್ಲಿ ನಾವು ಮಾರ್ಪಾಡು ಮಾಡಿರೋದನ್ನು ಕಾಣಬಹುದು. हर अंचल की अपनी अलग संस्कृति है, ರೀತಿ ರಿವಾಜ್, पर्व उत्सव है. ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಜಿಲ್ಲೆ 5 ಜಿಲ್ಲೆಗಳೇನಿದಾವಲ್ಲ ಆ 5 ಜಿಲ್ಲೆಗಳದು ಅಥವಾ ಈ 5 ಪರ್ವತಗಳೇನು 3 ಪರ್ವತಗಳೇನು ಕಾಣಿಸ್ತಾ ಕೊಟ್ಟಿದ್ದಾರಲ್ಲ ಆ 3 ಪರ್ವತಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಹೊಂದಿವೆ. ಅಂದರೆ ಅಲ್ಲಿ ಬೇರೆ ಬೇರೆ ಸಂಸ್ಕೃತಿ ಇದೆ, ರೀತಿ ರಿವಾಜುಗಳಿದಾವು, ಉಡುಗೆ ತೊಡುಗೆಗಳಿದಾವೆ ಮತ್ತು ಉತ್ಸವಗಳು ಕೂಡ ಬೇರೆ ಬೇರೆ ರೀತಿಯಾಗಿದ್ದಾವೆ. ಲೇಕಿನ್ ಹರ್ ಕಹಿ ಪಾರಿವಾರಿಕ ವ್ಯವಸ್ಥಾ ಮಾತೃಸತ್ತಾತ್ಮಕ ಹೈ. ಭೂಮಿ, ಧನ್, ಸಂಪತ್ತಿ ಸಬ್ ಮಾ ಸೆ ಬೇಟಿ ಕೋ ಮಿಲ್ತಿ ಹೈ. ಆದರೆ ಇಲ್ಲಿ ಏನು 3 ಪರ್ವತಗಳಿದಾವಲ್ಲ 3 ಪರ್ವತಗಳ ಸಂಸ್ಕೃತಿ ಬೇರೆ ಆಗಿರ್ಬೋದು, ರೀತಿ ರಿವಾಜ ಬೇರೆ ಆಗಿರ್ಬೋದು, ಉತ್ಸವಗಳ ಆಚರಣೆ ಬೇರೆ ಆಗಿರ್ಬೋದು. ಆದರೆ ಪಾರಿವಾರಿಕ ವ್ಯವಸ್ಥೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಾಗಿದ್ರೆ ಮಾತೃಸತ್ತಾತ್ಮಕ
ಅಂದರೆ ತಾಯಿನೇ ಮನೆಯ ಒಡತಿಯಾಗಿರ್ತಕ್ಕಂಥದ್ದು, ಸ್ತ್ರೀಯೇ ಮನೆಯ ಒಡತಿಯಾಗಿರ್ತಕ್ಕಂಥದ್ದು ನಾವು 3 ಪರ್ವತಗಳಲ್ಲಿ ಕಾಣಬಹುದು. ಭೂಮಿ ಆಗಿರ್ಬೋದು, ಹಣ ಆಗಿರ್ಬೋದು, ಸಂಪತ್ತಾಗಿರ್ಬೋದು ಎಲ್ಲವೂ ಕೂಡ ತಾಯಿಯಿಂದ ಮಗಳಿಗೇನೆ ಹೋಗುತ್ತೆ. ಅಂದರೆ ಆಸ್ತಿ ನಾವೀಗ ತಂದೆ ಇದ್ದ ನಂತರ ತಂದೆ ಆಸ್ತಿ ಯಾರಿಗೆ ಹೋಗುತ್ತೆ ಅಂತ ಹೇಳ್ತೀವಿ, ಮಗನಿಗೆ ಹೋಗುತ್ತೆ ಅಂತ ಹೇಳ್ತೀವಿ, ಹೌದಾ? ಆದರೆ ನಮ್ಮಲ್ಲೆಲ್ಲ ಏನಾಗಿರುತ್ತೆ, ಗಂಡು ಮಗನೇ ಮನೆಯ ಒಡೆಯನಾಗಿರ್ತಾನೆ, ಹೌದಾ? ಆದರೆ ಇಲ್ಲಿ ಈ 3 ಪರ್ವತಗಳಲ್ಲಿ ಮನೆಯ ಒಡತಿ ಯಾರಾಗಿರ್ತಾರೆ? ಸ್ತ್ರೀ ಆಗಿರ್ತಾಳೆ, ತಾಯಿ ಆಗಿರ್ತಾಳೆ. ಅವಳನ್ನೇ ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇರ್ತಾಳೆ. ಇಷ್ಟು ಸಣ್ಣದಾಗಿರ್ತಕ್ಕಂಥ ಲೇಖಕರ ಚಿರಾಪುಂಜಿಗೆ ಹೋಗಿರ್ತಕ್ಕಂಥ ಪರಿಚಯ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ.